ನಿಮ್ಮ ರಾಶಿ ಇದಾಗಿದ್ರೆ ಅಥವಾ ನೀವು ನಿಮ್ಮ ರಾಶಿಗನುಸಾರ ಮಹಾಶಿವರಾತ್ರಿಯ ದಿನ ಪರಶಿವನಿಗೆ ಈ ವಸ್ತುವನ್ನು ಅರ್ಪಿಸಿದ್ರೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ. ನಿಮ್ಮ ಹಣದ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ. ಹೌದು, 2026ರ ಮಹಾಶಿವರಾತ್ರಿಯ ಶುಭ ಹಬ್ಬವನ್ನು ಇದೇ ಫೆಬ್ರವರಿ 15ರಂದು ಆಚರಿಸಲಾಗುವುದು. ಈ ದಿನ ಶಿವನ ಭಕ್ತರು ದಾನ, ಧರ್ಮ ಹಾಗೂ ಉಪವಾಸವನ್ನು ಆಚರಿಸುತ್ತಾರೆ. ಇದರ ಜೊತೆಗೆ ಶಿವಲಿಂಗದೊಂದಿಗೆ ಸಂಬಂಧವನ್ನು ಹೊಂದಿರುವ ಕೆಲವು ಪರಿಹಾರ ಕ್ರಮಗಳನ್ನು ಈ ದಿನ ನೀವು ಅನುಸರಿಸೋದ್ರಿಂದ ಸಾಕಷ್ಟು ಶುಭ ಫಲಗಳು ಸಿಗ್ತವೆ. ಹೌದು, ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಿಮ್ಮ ರಾಶಿಗನುಸಾರವಾಗಿ ಕೆಲವು ವಸ್ತುಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸೋದ್ರಿಂದ ನಿಮಗೆ ಸಾಕಷ್ಟು ಶುಭ ಫಲಿತಾಂಶ ಸಿಗ್ತವೆ. ಹಾಗಾಗಿ ಈ ವಿಡಿಯೋದ ಮೂಲಕ ಯಾವ ರಾಶಿಗೆ ಸೇರಿದ ಜನರು ಯಾವ ವಸ್ತುಗಳನ್ನು ಮಹಾದೇವನಿಗೆ ಅರ್ಪಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುನ್ನ ಜ್ಯೋತಿಷ್ಯ, ಗುರು ಹಿರಿಯರ ಆಚಾರ ವಿಚಾರಗಳು, ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ಶಿವರಾತ್ರಿಯ ನಂತರ ಒಳ್ಳೆಯ ಫಲ ಸಿಗಲಿ, ಆ ಭಗವಂತನ ಆಶೀರ್ವಾದ ಸಿಗಲಿ ಅಂತ ಹರ ಹರ ಮಹದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಹೌದು, ಮೇಷ ಮತ್ತು ವೃಶ್ಚಿಕ ರಾಶಿ. ಮೇಷ ಮತ್ತು ವೃಶ್ಚಿಕ ರಾಶಿ ಈ ಎರಡು ರಾಶಿಗಳ ಅಧಿಪತಿಯು ಮಂಗಳ ಗ್ರಹವಾಗಿದೆ. ಆದ್ದರಿಂದ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಈ ಎರಡು ರಾಶಿಗಳಿಗೆ ಸೇರಿದ ಜನರು ಶಿವಲಿಂಗದ ಮೇಲೆ ಬಿಲ್ವಪತ್ರೆ, ಜೇನುತುಪ್ಪ ಮತ್ತು ಕೆಂಪು ಚಂದನವನ್ನು ಅರ್ಪಿಸಬೇಕು. ಈ ವಸ್ತುಗಳನ್ನು ರಾಶಿಯವರು ಮಹಾಶಿವನಿಗೆ ಅರ್ಪಿಸೋದ್ರಿಂದ ಸಾಕಷ್ಟು ಶುಭ ಫಲಗಳನ್ನು ಪಡಿತಾರೆ. ಎರಡನೆಯದಾಗಿ ವೃಷಭ ಮತ್ತು ತುಲಾ ರಾಶಿ. ಈ ಎರಡು ರಾಶಿಗಳ ಅಧಿಪತಿಯು ಶುಭ ಗ್ರಹವಾದ ಶುಕ್ರ ಗ್ರಹವಾಗಿದೆ. ಆದ್ದರಿಂದ ವೃಷಭ ಮತ್ತು ತುಲಾ ರಾಶಿಗೆ ಸೇರಿದ ಜನರು ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಶಿವಲಿಂಗದ ಮೇಲೆ ಮೊಸರು, ಮಲ್ಲಿಗೆ ಹೂವು, ಕಲ್ಲು ಸಕ್ಕರೆ, ಸುಗಂಧ ದ್ರವ್ಯಗಳನ್ನು ಅರ್ಪಿಸಬೇಕು. ಈ ವಸ್ತುಗಳನ್ನು ಪರಶಿವನಿಗೆ ಅರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿನ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗ್ತವೆ. ಮೂರನೆಯದಾಗಿ ಮಿಥುನ ಮತ್ತು ಕನ್ಯಾ ರಾಶಿ. ಹೌದು, ಮಿಥುನ ಮತ್ತು ಕನ್ಯಾ ರಾಶಿಯ ಅಧಿಪತಿಯು ಗ್ರಹಗಳ ರಾಜಕುಮಾರನಾದ ಬುಧ ಗ್ರಹವಾಗಿದೆ. ಆದ್ದರಿಂದ ಈ ಎರಡು ರಾಶಿಯವರು ಈ ವರ್ಷದ ಶಿವರಾತ್ರಿಯ ಸಂದರ್ಭದಲ್ಲಿ ಗರಿಕೆ ಹುಲ್ಲು, ದತ್ತೂರ, ಕಬ್ಬಿನ ರಸವನ್ನ ಶಿವಲಿಂಗದ ಮೇಲೆ ಅರ್ಪಿಸೋದು ಉತ್ತಮ. ಈ ವಸ್ತುಗಳನ್ನು ಶಿವನಿಗೆ ಅರ್ಪಿಸೋದ್ರಿಂದ ನಿಮ್ಮ ಮನಸ್ಸಿನಲ್ಲಿನ ಚಂಚಲತೆಯು ಕಡಿಮೆಯಾಗ್ತದೆ ಮತ್ತು ಮಹಾದೇವನ ಅಪಾರ ಆಶೀರ್ವಾದದ ಪ್ರಾಪ್ತಿಯೂ ಕೂಡ ಆಗ್ತದೆ. ನಾಲ್ಕನೆಯದಾಗಿ ಕಟಕ ರಾಶಿ. ಮಹಾಶಿವರಾತ್ರಿಯ ಶುಭ ದಿನವೂ ನಿಮಗೆ ಬಹಳ ವಿಶೇಷವಾಗಿರುತ್ತದೆ. ಯಾಕಂದ್ರೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದ ಚಂದ್ರನ ಪೂಜೆಯನ್ನ ಶಿವನ ಪೂಜೆಯೊಂದಿಗೆ ನೆರವೇರಿಸಲಾಗ್ತದೆ. ಆದ್ದರಿಂದ ಈ ದಿನ ಕಟಕ ರಾಶಿಗೆ ಸೇರಿದ ಜನರು ಹಾಲು, ಬಿಳಿ ಹೂವುಗಳು ಹಾಗೂ ಮೊಸರನ್ನ ಶಿವಲಿಂಗದ ಮೇಲೆ ಅರ್ಪಿಸೋದು ಬಹಳ ಒಳ್ಳೆಯದ್ದು. ಈ ವಸ್ತುಗಳನ್ನು ಪರಶಿವನಿಗೆ ಅರ್ಪಿಸೋದ್ರಿಂದ ಜೀವನದಲ್ಲಿನ ಎಲ್ಲ ದುಃಖ, ನೋವುಗಳು ದೂರವಾಗಿ ಸಂತೋಷ ನೆಲೆಸುತ್ತದೆ. ಐದನೆಯದಾಗಿ ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿಯು ಗ್ರಹಗಳ ರಾಜನಾದ ಸೂರ್ಯ ದೇವನಾಗಿದ್ದಾನೆ. ಆದ್ದರಿಂದ ಈ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಬೆಲ್ಲ ಮಿಶ್ರಿತ ನೀರು ಮತ್ತು ಬಿಲ್ವಪತ್ರೆಯನ್ನ ಶಿವಲಿಂಗದ ಮೇಲೆ ಅರ್ಪಿಸಬೇಕು. ನೀವು ಈ ವಸ್ತುಗಳನ್ನು ಮಹಾದೇವನಿಗೆ ಅರ್ಪಿಸೋದ್ರಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಬಹಳ ವೃದ್ಧಿಯಾಗ್ತದೆ ಮತ್ತು ಮಹಾದೇವನ ವಿಶೇಷ ಆಶೀರ್ವಾದವನ್ನು ಪಡೆಯುವ ಯೋಗವೂ ಕೂಡ ದೊರಕುತ್ತದೆ. ಆರನೆಯದಾಗಿ ಧನುರ್ ಮತ್ತು ಮೀನರಾಶಿ. ಹೌದು, ಧನುರ್ ಮತ್ತು ಮೀನರಾಶಿಯ ಅಧಿಪತಿಯು ಶುಭ ಗ್ರಹವಾದ ಗುರುಗ್ರಹವಾಗಿದೆ. ಹಾಗಾಗಿ ಈ ಮಹಾಶಿವರಾತ್ರಿಯೊಂದು ಕೇಸರಿ, ಕಡಲೆ ಹಿಟ್ಟಿನಿಂದ ತಯಾರಿಸಿದ ಸಿಹಿ ಪದಾರ್ಥ, ಹಾಲನ್ನ ಶಿವಲಿಂಗದ ಮೇಲೆ ಅರ್ಪಿಸೋದು ಬಹಳಷ್ಟು ಶುಭ ಫಲಗಳನ್ನು ಪಡೆಯುವಂತೆ ಮಾಡಲಿದೆ. ಈ ವಸ್ತುಗಳನ್ನು ದಾನ ಮಾಡೋದ್ರಿಂದ ಕೂಡ ಜ್ಞಾನ ಮತ್ತು ವಿವೇಕದಲ್ಲಿ ಬಹಳಷ್ಟು ವೃದ್ಧಿಯನ್ನು ಪಡಿತೀರಾ. ಏಳನೆಯದಾಗಿ ಮಕರ ಮತ್ತು ಕುಂಭರಾಶಿ. ಮಕರ ಮತ್ತು ಕುಂಭರಾಶಿಯ ಅಧಿಪತಿಯು ಕರ್ಮಫಲದಾತ ಮತ್ತು ನ್ಯಾಯಾಧೀಶ ಅಂತ ಕರೆಯಲ್ಪಡುವ ಶನಿದೇವನಾಗಿದ್ದಾನೆ. ಆದ್ದರಿಂದ ಕಪ್ಪು ಎಳ್ಳು, ದತ್ತೂರ ಮತ್ತು ಶಮಿ ಎಲೆಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸಬೇಕು. ಈ ವಸ್ತುಗಳನ್ನು ಅರ್ಪಿಸೋದ್ರಿಂದ ಶಿವನ ಆಶೀರ್ವಾದ ನಿಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ದೊರಕೋದ್ರೊಂದಿಗೆ ಶನಿದೇವನ ವಿಶೇಷ ಆಶೀರ್ವಾದ ಕೂಡ ನಿಮಗೆ ಸಿಗ್ತದೆ. ಇದರಿಂದ ಸುಖ, ಸಮೃದ್ಧಿ, ಧನ ಸಂಪತ್ತಿನಿಂದ ಕೂಡಿದ ಜೀವನ ನಿಮ್ಮದಾಗ್ತದೆ. ಧನ್ಯವಾದಗಳು.